RSS ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಸಂತೋಷ ಪಡೋದಿದ್ದರೆ ಒಂದು ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಿ. ಒಂದು ನೀತಿಗಳು ನಡೆಯುವುದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಯಾವ ರೀತಿ ಪರಿಗಣಿಸಬೇಕು ಆ ಥರ ಮಾಡ್ತೀವಿ. ಟಾರ್ಗೆಟ್ ಏನಾಗೋದಿಲ್ಲ. RSS ಅವರು ಮಹಾತ್ಮ ಗಾಂಧಿನ ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಸಂವಿಧಾನವನ್ನು ನಂಬುತ್ತಾರೆ, ಯಾರ್ಯಾರು ತ್ರಿವರ್ಣದಲ್ಲಿ ಗೌರವ ಇಟ್ಟಿದ್ದಾರೆ, ಯಾರ್ಯಾರು ಜಾತ್ಯತೀತ ತತ್ವದ ಬಗ್ಗೆ ಗೌರವ ಇಟ್ಟಿದ್ದಾರೆ ಅವರ ಟಾರ್ಗೆಟ್ ಮಾಡಿದರೆ ಹೊಸದಲ್ಲ. RSS ಅವರು ಯಾವತ್ತೂ ಸಹ ಬ್ರಿಟಿಷರ ವಿರುದ್ಧ ಇದ್ದವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಬ್ರಿಟಿಷರ್ ಪರ ಇದ್ದಾರೆ. ಸರ್, ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇನ್ಸಿಡೆಂಟ್ ಆಗಿದೆ. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಈ ಥರ ಹಿಂಸೆಗೆ ಇರ್ತಕ್ಕಂಥದ್ದು ಸರಿಯಲ್ಲ. ಪ್ರದೀಪ್ ಈಶ್ವರ್ ಇರ್ಬೋದು, ಯಾರೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಅವರ ಹಕ್ಕಿದೆ. ಈ ಮಟ್ಟಕ್ಕೆ ಹೋಗೋದು ಭಾಳ ತಪ್ಪು. ಮತ್ತೆ ಅವ್ರಿಗೆ ಚಪ್ಪಲಿ ಎಸೆಯೋದೆಲ್ಲ ತಪ್ಪು, ಒಳ್ಳೆಯದಲ್ಲ. ಬಿಡದಿಯ ವಿಚಾರದಲ್ಲಿ ಚಟಾಪಟಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬರಲೇಬೇಕು DK ಶಿವಕುಮಾರ್. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ. 2023ರಲ್ಲಿ 24ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯೋ ಮೊದಲು ಸಾವಿರಾರು ಜನ ರೈತರು ದೆಹಲಿಯ ಗಡಿಯಲ್ಲಿ ಧರಣಿ ಕೂತ್ಕೊಂಡಿದ್ರು. 1 ವರ್ಷ ಧರಣಿ ಕೂತರು. ಒಂದಿನಾನು ಪ್ರಧಾನಮಂತ್ರಿ ಹೋಗಲಿಲ್ಲ. 800 ಜನ ಪ್ರಾಣ ಕಳ್ಕೊಂಡು ಯಾರ ಬಗ್ಗೆನೂ ಕೂಡ ಇವತ್ತಿಗೂ ಸಹ ಯಾವುದೇ ರೀತಿಯ ಸಂತಾನವನ್ನು ಸಹ ಹೇಳಿಲ್ಲ. ಇವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂತೇಳಿ ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು. ಯಾಕಂದ್ರೆ ನೀವು ಡೌಟ್ ಪಡ್ತಾ ಇದ್ದೀರಿ. ಈಗ ಡೌಟ್ ಪಡ್ತಾ ಇರೋದು ಏನು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ 93 ಲಕ್ಷ ಮತದಾರನ ಕೈಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2.6 ಕೋಟಿ ಜನ ಕೈಬಿಟ್ಟಿದ್ದಾರೆ. ಬಿಹಾರಲ್ಲಿ 63 ಲಕ್ಷ ಜನ ಕೈಬಿಟ್ಟಿದ್ದಾರೆ. ತಮಿಳುನಾಡಲ್ಲೂ, ಕೇರಳ ಅನ್ನೋ ರಾಜ್ಯದಲ್ಲಿ 24 ಲಕ್ಷ ಜನ ಕೈಬಿಟ್ಟಿದ್ದಾರೆ. ನಾವು SIR ವಿರುದ್ಧ ಇಲ್ಲ. SIR ಅವರು ಯಾರು ನಕಲಿ ಮತದಾರರಿದ್ದಾರೆ ಅವ್ರನ್ನ ತೆಗಲಿ, ಯಾರು ಲೋಕದಲ್ಲಿ ಅವ್ರನ್ನ ತೆಗಲಿ, ಯಾರು ಸ್ಥಳ ಬದಲಾವಣೆ ಮಾಡಿದ್ದಾರೆ ಅವ್ರನ್ನ ತೆಗಲಿ. ಇವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾರನ್ನು ಅಂದರೆ, ಯಾರಿಗೆ ಹಕ್ಕನ್ನು ಸ್ವತಂತ್ರ ನಂತರ ಸಂಪೂರ್ಣವಾದ ಹಕ್ಕನ್ನು ಕೊಟ್ಟಿದ್ದಾರೆ, ಸಮಾನತೆ ವಿರುದ್ಧ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ಈ ಹಕ್ಕು ಇರಬಾರ್ದು ಅಂತೇಳಿ ಯಾವ ದುರ್ಬಲ ವರ್ಗದವ್ರನ್ನ ಕೂಡ ಇಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಅದರ ವಿರುದ್ಧ ನಾವು ಜಾಗೃತಿ. ನೀವು ಹೇಳೋದು ಅವ್ರು ಹೇಳೋದು ಬೇಕಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾರೆ ಅದನ್ನು ಅವ್ರು ಹೇಳಿದ್ದೀನಿ ಅಂತ ರೈತರ ಬಗ್ಗೆ ಚರ್ಚೆ ಮಾಡ್ಕೊಂಡು ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಡಿಸ್ಕ್ರಿಷನ್ ಅಂತ ಚೀಫ್ ಮಿನಿಸ್ಟರ್. ಅದು ನಾನು ಭವಿಷ್ಯ ನುಡಿಯೋನಲ್ಲ, ನಾನು ಪಂಚಾಂಗ ನೋಡೋನಲ್ಲ. ಅದರಿಂದ ಅದು ಚೀಫ್ ಮಿನಿಸ್ಟರ್ ಡಿಸ್ಕ್ರಿಷನ್. RSS ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಸಂತೋಷ ಪಡೋದಿದ್ದರೆ ಒಂದು ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಿ. ಒಂದು ನೀತಿಗಳು ನಡೆಯುವುದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಯಾವ ರೀತಿ ಪರಿಗಣಿಸಬೇಕು ಆ ಥರ ಮಾಡ್ತೀವಿ. ಟಾರ್ಗೆಟ್ ಏನಾಗೋದಿಲ್ಲ. RSS ಅವರು ಮಹಾತ್ಮ ಗಾಂಧಿನ ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಸಂವಿಧಾನವನ್ನು ನಂಬುತ್ತಾರೆ, ಯಾರ್ಯಾರು ತ್ರಿವರ್ಣದಲ್ಲಿ ಗೌರವ ಇಟ್ಟಿದ್ದಾರೆ, ಯಾರ್ಯಾರು ಜಾತ್ಯತೀತ ತತ್ವದ ಬಗ್ಗೆ ಗೌರವ ಇಟ್ಟಿದ್ದಾರೆ ಅವರ ಟಾರ್ಗೆಟ್ ಮಾಡಿದರೆ ಹೊಸದಲ್ಲ. RSS ಅವರು ಯಾವತ್ತೂ ಸಹ ಬ್ರಿಟಿಷರ ವಿರುದ್ಧ ಇದ್ದವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಬ್ರಿಟಿಷರ್ ಪರ ಇದ್ದಾರೆ. ಸರ್, ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇನ್ಸಿಡೆಂಟ್ ಆಗಿದೆ. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಈ ಥರ ಹಿಂಸೆಗೆ ಇರ್ತಕ್ಕಂಥದ್ದು ಸರಿಯಲ್ಲ. ಪ್ರದೀಪ್ ಈಶ್ವರ್ ಇರ್ಬೋದು, ಯಾರೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಅವರ ಹಕ್ಕಿದೆ. ಈ ಮಟ್ಟಕ್ಕೆ ಹೋಗೋದು ಭಾಳ ತಪ್ಪು. ಮತ್ತೆ ಅವ್ರಿಗೆ ಚಪ್ಪಲಿ ಎಸೆಯೋದೆಲ್ಲ ತಪ್ಪು, ಒಳ್ಳೆಯದಲ್ಲ. ಬಿಡದಿಯ ವಿಚಾರದಲ್ಲಿ ಚಟಾಪಟಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬರಲೇಬೇಕು DK ಶಿವಕುಮಾರ್. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ. 2023ರಲ್ಲಿ 24ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯೋ ಮೊದಲು ಸಾವಿರಾರು ಜನ ರೈತರು ದೆಹಲಿಯ ಗಡಿಯಲ್ಲಿ ಧರಣಿ ಕೂತ್ಕೊಂಡಿದ್ರು. 1 ವರ್ಷ ಧರಣಿ ಕೂತರು. ಒಂದಿನಾನು ಪ್ರಧಾನಮಂತ್ರಿ ಹೋಗಲಿಲ್ಲ. 800 ಜನ ಪ್ರಾಣ ಕಳ್ಕೊಂಡು ಯಾರ ಬಗ್ಗೆನೂ ಕೂಡ ಇವತ್ತಿಗೂ ಸಹ ಯಾವುದೇ ರೀತಿಯ ಸಂತಾನವನ್ನು ಸಹ ಹೇಳಿಲ್ಲ. ಇವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂತೇಳಿ ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು. ಯಾಕಂದ್ರೆ ನೀವು ಡೌಟ್ ಪಡ್ತಾ ಇದ್ದೀರಿ. ಈಗ ಡೌಟ್ ಪಡ್ತಾ ಇರೋದು ಏನು ಅಂದರೆ,
ಪಶ್ಚಿಮ ಬಂಗಾಳದಲ್ಲಿ 93 ಲಕ್ಷ ಮತದಾರನ ಕೈಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2.6 ಕೋಟಿ ಜನ ಕೈಬಿಟ್ಟಿದ್ದಾರೆ. ಬಿಹಾರಲ್ಲಿ 63 ಲಕ್ಷ ಜನ ಕೈಬಿಟ್ಟಿದ್ದಾರೆ. ತಮಿಳುನಾಡಲ್ಲೂ ಕೇರಳ ಅನ್ನೋ ರಾಜ್ಯದಲ್ಲಿ 24 ಲಕ್ಷ ಜನ ಕೈಬಿಟ್ಟಿದ್ದಾರೆ. ನಾವು SIR ವಿರುದ್ಧ ಇಲ್ಲ. SIR ಅವರು ಎಲ್ಲಿ ಯಾರು ನಕಲಿ ಮತದಾರರಿದ್ದಾರೆ ಅವ್ರನ್ನ ತೆಗಲಿ, ಯಾರು ಲೋಕದಲ್ಲಿ ಅವ್ರನ್ನ ತೆಗಲಿ, ಯಾರು ಸ್ಥಳ ಬದಲಾವಣೆ ಮಾಡಿದ್ದಾರೆ ಅವ್ರನ್ನ ತೆಗಲಿ. ಇವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾರನ್ನು ಅಂದರೆ ಯಾರಿಗೆ ಹಕ್ಕನ್ನು ಸ್ವತಂತ್ರ ನಂತರ ಸಂಪೂರ್ಣವಾದ ಹಕ್ಕನ್ನು ಕೊಟ್ಟಿದ್ದಾರೆ, ಸಮಾನತೆ ವಿರುದ್ಧ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ಈ ಹಕ್ಕಿರಬಾರ್ದು ಅಂತೇಳಿ ಯಾವ ದುರ್ಬಲ ವರ್ಗದವ್ರನ್ನ ಕೂಡ ಇಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಅದರ ವಿರುದ್ಧ ನಾವು ಜಾಗೃತಿ. ನೀವು ಹೇಳೋದು ಅವ್ರು ಹೇಳೋದು ಬೇಕಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾರೆ ಅದನ್ನು ಅವ್ರು ಹೇಳಿದ್ದೀನಿ ಅಂತ ರೈತರ ಬಗ್ಗೆ ಚರ್ಚೆ ಮಾಡ್ಕೊಂಡು ಮಾಡ್ತಾರೆ. ರೈತರ ಮಧ್ಯೆ ಇವೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಡಿಸ್ಕ್ರಿಷನ್ ಅಂತ ಚೀಫ್ ಮಿನಿಸ್ಟರ್. ಅದು ನಾನು ಭವಿಷ್ಯ ನುಡಿಯೋನಲ್ಲ, ನಾನು ಪಂಚಾಂಗ ನೋಡೋನಲ್ಲ. ಅದರಿಂದ ಅದು ಚೀಫ್ ಮಿನಿಸ್ಟರ್ ಡಿಸ್ಕ್ರಿಷನ್ ಅವ್ರು ಮಾಡ್ತಾರೆ. ಈ ಮತದಾರ ಪರಿಷ್ಕರಣೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.